ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಆಪರೇಷನ್ ಆಗಲೇ ಇಲ್ಲ. ಕೋರ್ಟ್ನಲ್ಲಿ ಡಿಸೆಂಬರ್ 11ಕ್ಕೆ ಸರ್ಜರಿ ಆಗೇ ಆಗುತ್ತೆ ಅಂತ ವಕೀಲರು ವಾದ ಮಾಡಿದ್ರು. ಆದ್ರೂ ನಡೀಲಿಲ್ಲ. ಇಷ್ಟು ದಿನ ದರ್ಶನ್ಗೆ ಆತಂಕದ ಕಾರಣ ನೀಡಲಾಗ್ತಾ ಇತ್ತು. ಇದೀಗ ಪತ್ನಿಯ ಸರದಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಸರ್ಜರಿ ಆಗ್ಲೇ ಇಲ್ಲ. ಬುಧವಾರ ಆಪರೇಷನ್ ಆಗುತ್ತೆ, ಆರೋಪಿ ಕೂಡ ರೆಡಿಯಾಗಿದ್ದಾರೆ ಅಂತ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆದ್ರೆ ಆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಇಷ್ಟು ದಿನ ದರ್ಶನ್ ಆಯ್ತು, ಈಗ ಪತ್ನಿಯ ಸರದಿ. ಆರೋಪಿ ಆಪರೇಷನ್ಗೆ ವಿಜಯಲಕ್ಷ್ಮಿ ಒಪ್ಪಬೇಕಾ? ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಸಿವಿ ನಾಗೇಶ್ ಹೇಳಿದ್ರು. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಶಸ್ತ್ರಚಿಕಿತ್ಸೆ ಮಾತ್ರ ಆಗಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಇಷ್ಟು ದಿನ ದರ್ಶನ್ ಬಿಪಿ ಕಾರಣದಿಂದ ಆಪರೇಷನ್ ಆಗಿಲ್ಲ ಅಂತ ಹೇಳಲಾಗ್ತಿತ್ತು. ಇದೀಗ ದರ್ಶನ್ ಪತ್ನಿ ಕಾರಣ ನೀಡಲಾಗ್ತಿದೆ. ಸರ್ಜರಿಗೆ ಪತ್ನಿ ವಿಜಯಲಕ್ಷ್ಮಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಆಪರೇಷನ್ಗೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಓಕೆ ಅನ್ಬೇಕಂತೆ. ಸರ್ಜರಿ ನಂತರದ ಪರಿಣಾಮಗಳ ಕುರಿತು ಆತಂಕದಲ್ಲಿರೋ ವಿಜಯಲಕ್ಷ್ಮಿ ಫುಲ್ ಟೆನ್ಷನ್ ನಲ್ಲಿದ್ದಾರಂತೆ. ಇಬ್ರು ಓಕೆ ಅಂದ್ರೆ ಮಾತ್ರ ಶಸ್ತ್ರಚಿಕಿತ್ಸೆ ನಡೆಸಲು ಬಿಜಿಎಸ್ ಆಸ್ಪತ್ರೆ ಆಡಳಿತ ನಿರ್ಧರಿಸಲಿದ್ದಾರೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌಟ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯೋದು ಡೌಟ್ ಎನ್ನಲಾಗ್ತಿದೆ. ಯಾಕಂದ್ರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸೋದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಸರ್ಜರಿ ಪ್ರೊಸೀಜರ್ ಬಗ್ಗೆ ಈಗಾಗಲೇ ವಿಜಯಲಕ್ಷ್ಮಿಗೆ ವಿವರಣೆ ನೀಡಲಾಗಿದೆ. ಎಲ್ಲದಕ್ಕೂ ಓಕೆ ಅಂದ ಕೂಡಲೇ ಡಾಕ್ಟರ್ ಅಪ್ಪಾಜಿಗೌಡ ಮತ್ತು ಟೀಮ್ ಸರ್ಜರಿ ಮಾಡಲಿದ್ದಾರಂತೆ. ಒಂದು ವೇಳೆ ಇದೇ ಕಾರಣ ನೀಡಿ ಮುಂದೂಡುತ್ತಲೇ ಇದ್ರೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಆಪರೇಷನ್ ಆಗಲೇ ಇಲ್ಲ. ಕೋರ್ಟ್ನಲ್ಲಿ ಡಿಸೆಂಬರ್ 11ಕ್ಕೆ ಸರ್ಜರಿ ಆಗೇ ಆಗುತ್ತೆ ಅಂತ ವಕೀಲರು ವಾದ ಮಾಡಿದ್ರು. ಆದ್ರೂ ನಡೀಲಿಲ್ಲ. ಇಷ್ಟು ದಿನ ದರ್ಶನ್ಗೆ ಆತಂಕದ ಕಾರಣ ನೀಡಲಾಗ್ತಾ ಇತ್ತು. ಇದೀಗ ಪತ್ನಿಯ ಸರದಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಸರ್ಜರಿ ಆಗ್ಲೇ ಇಲ್ಲ. ಬುಧವಾರ ಆಪರೇಷನ್ ಆಗುತ್ತೆ, ಆರೋಪಿ ಕೂಡ ರೆಡಿಯಾಗಿದ್ದಾರೆ ಅಂತ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆದ್ರೆ ಆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಇಷ್ಟು ದಿನ ದರ್ಶನ್ ಆಯ್ತು, ಈಗ ಪತ್ನಿಯ ಸರದಿ. ಆರೋಪಿ ಆಪರೇಷನ್ಗೆ ವಿಜಯಲಕ್ಷ್ಮಿ ಒಪ್ಪಬೇಕಾ? ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಸಿವಿ ನಾಗೇಶ್ ಹೇಳಿದ್ರು. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಶಸ್ತ್ರಚಿಕಿತ್ಸೆ ಮಾತ್ರ ಆಗಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಇಷ್ಟು ದಿನ ದರ್ಶನ್ ಬಿಪಿ ಕಾರಣದಿಂದ ಆಪರೇಷನ್ ಆಗಿಲ್ಲ ಅಂತ ಹೇಳಲಾಗ್ತಿತ್ತು. ಇದೀಗ ದರ್ಶನ್ ಪತ್ನಿ ಕಾರಣ ನೀಡಲಾಗ್ತಿದೆ. ಸರ್ಜರಿಗೆ ಪತ್ನಿ ವಿಜಯಲಕ್ಷ್ಮಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಆಪರೇಷನ್ಗೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಓಕೆ ಅನ್ಬೇಕಂತೆ. ಸರ್ಜರಿ ನಂತರದ ಪರಿಣಾಮಗಳ ಕುರಿತು ಆತಂಕದಲ್ಲಿರೋ ವಿಜಯಲಕ್ಷ್ಮಿ ಫುಲ್ ಟೆನ್ಷನ್ ನಲ್ಲಿದ್ದಾರಂತೆ. ಇಬ್ರು ಓಕೆ ಅಂದ್ರೆ ಮಾತ್ರ ಶಸ್ತ್ರಚಿಕಿತ್ಸೆ ನಡೆಸಲು ಬಿಜಿಎಸ್ ಆಸ್ಪತ್ರೆ ಆಡಳಿತ ನಿರ್ಧರಿಸಲಿದ್ದಾರೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌಟ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯೋದು ಡೌಟ್ ಎನ್ನಲಾಗ್ತಿದೆ. ಯಾಕಂದ್ರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸೋದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ.
ಸರ್ಜರಿ ಪ್ರೊಸೀಜರ್ ಬಗ್ಗೆ ಈಗಾಗಲೇ ವಿಜಯಲಕ್ಷ್ಮಿಗೆ ವಿವರಣೆ ನೀಡಲಾಗಿದೆ. ಎಲ್ಲದಕ್ಕೂ ಓಕೆ ಅಂದ ಕೂಡಲೇ ಡಾಕ್ಟರ್ ಅಪ್ಪಾಜಿಗೌಡ ಮತ್ತು ಟೀಮ್ ಸರ್ಜರಿ ಮಾಡಲಿದ್ದಾರಂತೆ. ಒಂದು ವೇಳೆ ಇದೇ ಕಾರಣ ನೀಡಿ ಮುಂದೂಡುತ್ತಲೇ ಇದ್ರೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಆಪರೇಷನ್ ಆಗ್ಲೇ ಇಲ್ಲ. ಕೋರ್ಟ್ನಲ್ಲಿ ಡಿಸೆಂಬರ್ 11ಕ್ಕೆ ಸರ್ಜರಿ ಆಗೇ ಆಗುತ್ತೆ ಅಂತ ವಕೀಲರು ವಾದ ಮಾಡಿದ್ರು, ಆದ್ರೂ ನಡೀಲಿಲ್ಲ. ಇಷ್ಟು ದಿನ ದರ್ಶನ್ಗೆ ಆತಂಕದ ಕಾರಣ ನೀಡಲಾಗ್ತಾ ಇತ್ತು. ಇದೀಗ ಪತ್ನಿಯ ಸರದಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಸರ್ಜರಿ ಆಗ್ಲೇ ಇಲ್ಲ. ಬುಧವಾರ ಆಪರೇಷನ್ ಆಗುತ್ತೆ, ಆರೋಪಿ ಕೂಡ ರೆಡಿಯಾಗಿದ್ದಾರೆ ಅಂತ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆದ್ರೆ ಆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಇಷ್ಟು ದಿನ ದರ್ಶನ್ ಆಯ್ತು, ಈಗ ಪತ್ನಿಯ ಸರದಿ. ಆರೋಪಿ ಆಪರೇಷನ್ಗೆ ವಿಜಯಲಕ್ಷ್ಮಿ ಒಪ್ಪಬೇಕಾ? ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಸಿವಿ ನಾಗೇಶ್ ಹೇಳಿದ್ರು. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಶಸ್ತ್ರಚಿಕಿತ್ಸೆ ಮಾತ್ರ ಆಗಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಇಷ್ಟು ದಿನ ದರ್ಶನ್ ಬಿಪಿ ಕಾರಣದಿಂದ ಆಪರೇಷನ್ ಆಗಿಲ್ಲ ಅಂತ ಹೇಳಲಾಗ್ತಿತ್ತು. ಇದೀಗ ದರ್ಶನ್ ಪತ್ನಿ ಕಾರಣ ನೀಡಲಾಗ್ತಿದೆ. ಸರ್ಜರಿಗೆ ಪತ್ನಿ ವಿಜಯಲಕ್ಷ್ಮಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಆಪರೇಷನ್ಗೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಓಕೆ ಅನ್ಬೇಕಂತೆ. ಸರ್ಜರಿ ನಂತರದ ಪರಿಣಾಮಗಳ ಕುರಿತು ಆತಂಕದಲ್ಲಿರೋ ವಿಜಯಲಕ್ಷ್ಮಿ ಫುಲ್ ಟೆನ್ಷನ್ ನಲ್ಲಿದ್ದಾರಂತೆ. ಇಬ್ರು ಓಕೆ ಅಂದ್ರೆ ಮಾತ್ರ ಶಸ್ತ್ರಚಿಕಿತ್ಸೆ ನಡೆಸಲು ಬಿಜಿಎಸ್ ಆಸ್ಪತ್ರೆ ಆಡಳಿತ ನಿರ್ಧರಿಸಲಿದ್ದಾರೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌಟ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯೋದು ಡೌಟ್ ಎನ್ನಲಾಗ್ತಿದೆ. ಯಾಕಂದ್ರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸೋದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಸರ್ಜರಿ ಪ್ರೊಸೀಜರ್ ಬಗ್ಗೆ ಈಗಾಗಲೇ ವಿಜಯಲಕ್ಷ್ಮಿಗೆ ವಿವರಣೆ ನೀಡಲಾಗಿದೆ. ಎಲ್ಲದಕ್ಕೂ ಓಕೆ ಅಂದ ಕೂಡಲೇ ಡಾಕ್ಟರ್ ಅಪ್ಪಾಜಿಗೌಡ ಮತ್ತು ಟೀಮ್ ಸರ್ಜರಿ ಮಾಡಲಿದ್ದಾರಂತೆ. ಒಂದು ವೇಳೆ ಇದೇ ಕಾರಣ ನೀಡಿ ಮುಂದೂಡುತ್ತಲೇ ಇದ್ರೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಆಪರೇಷನ್ ಆಗ್ಲೇ ಇಲ್ಲ. ಕೋರ್ಟ್ನಲ್ಲಿ ಡಿಸೆಂಬರ್ 11ಕ್ಕೆ ಸರ್ಜರಿ ಆಗೇ ಆಗುತ್ತೆ ಅಂತ ವಕೀಲರು ವಾದ ಮಾಡಿದ್ರು, ಆದ್ರೂ ನಡೀಲಿಲ್ಲ. ಇಷ್ಟು ದಿನ ದರ್ಶನ್ಗೆ ಆತಂಕದ ಕಾರಣ ನೀಡಲಾಗ್ತಾ ಇತ್ತು. ಇದೀಗ ಪತ್ನಿಯ ಸರದಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಸರ್ಜರಿ ಆಗ್ಲೇ ಇಲ್ಲ.